ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಬ್ರೌನ್ ರೈಸಿಂದ ಅಂದರೆ ಕೊಚ್ಚಲಕ್ಕಿಯಿಂದ ಅದ್ಭುತವಾದ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಬೇಕು ನೋಡೋಣ ಬನ್ನಿ. ನಾನು 2 ಗ್ಲಾಸು ಅಂದರೆ ಅರ್ಧ ಕೆಜಿ ಕೊಚ್ಚಲಕ್ಕಿಯನ್ನು ತೊಗೊಂಡಿದ್ದೀನಿ. ಅಂದರೆ ಬ್ರೌನ್ ರೈಸ್ ಕೆಂಪಗಿರುವ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಿದ್ರೂ ತೊಗೊಳ್ಬೋದು ಕೊಚ್ಚಲಕ್ಕಿಯನ್ನು. ಇದನ್ನು ರಾತ್ರಿ ನೆನೆಸಿಟ್ಟಿದ್ದೆ, ಬೆಳಿಗ್ಗೆ ಇದನ್ನು ರುಬ್ತಾ ಇದ್ದೀನಿ. ನೀವು ಬೇಕಿದ್ರೆ 8 ತಾಸಿನ ಮೊದಲೇ ಯಾವಾಗ ಬೇಕಾದರೂ ನೆನೆಸಿಟ್ಟು ಮಾಡಬಹುದು. ಈಗ ಇದರಲ್ಲಿ ಅರ್ಧ ಹೋಳು ಅಂದರೆ 1 ಬೌಲು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಮಿಕ್ಸರ್ ಜಾರಲ್ಲಿ. ನೀವು ಬೇಕಿದ್ರೂ ಗ್ರೈಂಡರಲ್ಲೂ ಸಹ ಇದನ್ನು ರುಬ್ಕೊಳ್ಬಹುದು. ಕೊಚ್ಚಲಕ್ಕಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದೇ ರೀತಿ ಮಾಡಲು ಸಹ ತುಂಬ ಈಸಿ. ಟೇಸ್ಟ್ ಅಂತೂ ಬಾಯಿಗೆ ಸಖತ್ ಕೊಡುತ್ತೆ. ನೈಸಾಗಿ ರುಬ್ಬಿ ರೆಡಿಯಾಗಿದೆ. ಈಗ ಇದನ್ನು ನೀರು ಹಾಕಿ ದೋಸೆ ಹಿಟ್ಟಿನ ಥರ ಮಾಡಿಕೊಳ್ಬೇಕು. ರುಚಿಗೂ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಕ್ಕಿ ಕಡಿಮೆ ಅಂದರೂ 8 ತಾಸು ನೆನೆಬೇಕು, ಇಲ್ಲಾಂದರೆ ರುಬ್ಬೋದಕ್ಕೆ ಹಿಟ್ಟು ಸರಿಯಾಗಿ ಬರೋದಿಲ್ಲ. ಈಗ ಉಪ್ಪು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ತೀನಿ. ಹಿಟ್ಟು ರೆಡಿಯಾಗಿದೆ. ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸಿನ ಮೇಲೆ ಕಾವಲಿ ಇಟ್ಟಿದ್ದೀನಿ. ಕಾವಲಿ ಬಿಸಿಯಾಗಿದೆ. ಈಗ 1 ಸ್ಪೂನು ಹಿಟ್ಟು ಹಾಕ್ತಾ ಇದ್ದೀನಿ ಇದರಲ್ಲಿ. ಇದಕ್ಕೆ ನಾನು ಎಣ್ಣೆ ಒರೆಸ್ಕೊಂಡಿದ್ದೀನಿ ಕಾವಲಿಗೆ. ನೀವು ಬೇಕಿದ್ರೆ ಬಟರ್ ಇಲ್ಲ ಅಂದರೆ ತುಪ್ಪನೂ ಒರೆಸ್ಕೊಳ್ಬಹುದು. ಇದಕ್ಕೆ ಚಟ್ನಿ ಅವಶ್ಯಕತೆ ಇಲ್ಲ. ದೋಸೆ ಹೀಗೇನೆ ತಿನ್ಬಹುದು ಟೀ ಜೊತೆ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ ದೋಸೆ. ಈಗ ಇದನ್ನು ತೆಗಿತಾ ಇದ್ದೀನಿ. ತುಂಬ ಸೂಪರ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಈಸಿಯಾಗಿ 2 ಸಾಮಗ್ರಿ ಇದ್ದರೆ ಸಾಕು. ಅಕ್ಕಿ ಮತ್ತು ತೆಂಗಿನ ತುರಿ ತುಂಬ ಟೇಸ್ಟಾಗಿ ಬರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ಜೊತೆ ಟೀ ಜೊತೆನೂ ಇದನ್ನು ತಿನ್ಬೋದು ನೀನು. ಮತ್ತೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ದೋಸೆ ಹಾಕೋಕ್ಕಿಂತ ಮುಂಚೆ ಕಾವಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಇದೇ ರೀತಿ ಎಲ್ಲ ದೋಸೆಯನ್ನು ಸುಡ್ಕೊಳ್ಬೇಕು. ಈ ಕ್ವಾಂಟಿಟಿಯಲ್ಲಿ 20 ದೋಸೆ ಆಗುತ್ತೆ. ನಾನು ಅರ್ಧ ಕೆಜಿ ಅಕ್ಕಿ ತೊಗೊಂಡಿದ್ದೆ. ಹಾಗೆಯೇ ಅರ್ಧ ಹೋಳು ತೆಂಗಿನ ತುರಿ. ಕೊಚ್ಚಲಕ್ಕಿ ತಿನ್ನುವರು ಭಾಳ ಕಡಿಮೆ, ಆದರೆ ಈ ರೀತಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಈ ಕೂಡಲೇ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.